ಧನುರ್ಮಾಸದಲ್ಲಿ ನೀರಿಗೆ ಇದನ್ನು ಹಾಕಿ ಸ್ನಾನ ಮಾಡಿದರೆ ಶ್ರೀಮಂತರಾಗುತ್ತೀರಿ. ಧನುರ್ಮಾಸವು ವಿಷ್ಣು ಹಾಗೂ ಲಕ್ಷ್ಮೀ ಪೂಜೆಗೆ ಸಮರ್ಪಿತವಾದ ಮಾಸವಾಗಿದೆ. ಧನುರ್ಮಾಸದ ಸಮಯದಲ್ಲಿ ಮಾಡುವ ಸ್ನಾನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ. ಧನುರ್ಮಾಸದಲ್ಲಿ ನಾವು ಹೇಗೆ ಸ್ನಾನ ಮಾಡಬೇಕು? ಧನುರ್ಮಾಸದ ಯಾವ ದಿನ ಯಾವ ಸ್ನಾನ ಮಾಡಬೇಕು? ಧನುರ್ಮಾಸದಲ್ಲಿ ಸ್ನಾನ ಮಾಡುವುದರ ಮಹತ್ವವೇನು ತಿಳಿಯೋಣ. ಪೌರಾಣಿಕ ಗ್ರಂಥಗಳ ಪ್ರಕಾರ ನಮ್ಮ ಸನಾತನ ಧರ್ಮದಲ್ಲಿ ರೂಢಿಯಲ್ಲಿರುವ ಕಾಲಗಳ ಪೈಕಿ ಮಾಸವು ಒಂದಾಗಿದೆ. ಹಿಂದೂ ಧರ್ಮೀಯರ ಪಾಲಿಗೆ ವರ್ಷದಲ್ಲಿ ಬರುವ ಪ್ರತಿಯೊಂದು ಮಾಸವು ತುಂಬಾನೇ ವಿಶೇಷ. ಈ ಪ್ರತಿಯೊಂದು ಮಾಸದಲ್ಲೂ ಪೂಜೆ, ವ್ರತ, ಪುನಸ್ಕಾರ ಇತ್ಯಾದಿ ಮಾಡುತ್ತಲೇ ಇರುತ್ತಾರೆ. ಪ್ರತಿ ಮಾಸದಲ್ಲೂ ಒಂದಲ್ಲ ಒಂದು ಹಬ್ಬ ಇರುತ್ತದೆ. ಈ ಹಬ್ಬಗಳು ಅದರದ್ದೇ ಆದ ಧಾರ್ಮಿಕ ಮಹತ್ವವನ್ನು ಹೊಂದಿರುವ ಮಾಸವಾಗಿದೆ. ಈ ಮಾಸದಲ್ಲಿ ಮಾರ್ಗಶಿರ ಮಾಸವು ಅತ್ಯಂತ ಮಹತ್ವದ್ದಾಗಿದೆ. ಏಕೆಂದರೆ ಈ ಮಾಸದಲ್ಲಿ ವಿಷ್ಣುವಿಗೆ ಸಮರ್ಪಿತವಾದ ಧನುರ್ಮಾಸವು ಪ್ರಾರಂಭವಾಗುತ್ತದೆ. ಪ್ರಸ್ತುತ ಅಂದರೆ 2024 ಡಿಸೆಂಬರ್ 16ರಿಂದ ಧನುರ್ಮಾಸ ಆರಂಭವಾಗಿದ್ದು, ಈ ಮಾಸದ ವಿಶೇಷತೆಯ ಕುರಿತು ನಾವು ತಿಳಿಯೋಣ. ಈ ಸಮಯದಲ್ಲಿ ವಿಷ್ಣು ಪೂಜೆ. ಧನುರ್ಮಾಸ ಅಥವಾ ಕಾರ್ಮ ಮಾಸದ ಅವಧಿಯಲ್ಲಿ 15 ದಿನಗಳ ಕಾಲ ವಿಷ್ಣು ದೇವಾಲಯಗಳಲ್ಲಿ ಅರುಣೋದಯದ ಸಮಯದಲ್ಲಿ ಅಂದರೆ ಸೂರ್ಯ ಉದಯವಾಗುವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ, ಇನ್ನು 15 ದಿನಗಳ ಕಾಲ ಸೂರ್ಯ ಉದಯಿಸಿದ ನಂತರ ವಿಷ್ಣು ದೇವನಿಗೆ ಪೂಜೆಯನ್ನು ಮಾಡಲಾಗುತ್ತದೆ. ಈ ಅವಧಿಯಲ್ಲಿ ವಿಷ್ಣುವನ್ನು ಪೂಜಿಸುವುದು ವ್ಯಕ್ತಿಗೆ ದೀರ್ಘ ಫಲವನ್ನು ಕರುಣಿಸುತ್ತದೆ ಎಂದು ಹೇಳಲಾಗುತ್ತದೆ. ಧನುರ್ಮಾಸದಲ್ಲಿ ಸೂರ್ಯನು ಭೂಮಿಗೆ ಅತ್ಯಂತ ಸಮೀಪದಲ್ಲಿರುತ್ತಾನೆ ಎಂದು ಭೌಗೋಳಿಕ ಮಾಪನದಲ್ಲಿ ಉಲ್ಲೇಖಿಸಲಾಗಿದೆ. ಯಾವುದನ್ನು ನಮಗೆ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲವೆಂದು ಎನಿಸುತ್ತದೆಯೋ ಅದನ್ನು ವಿಷ್ಣುದೇವನು ಧನುರ್ಮಾಸದ ಪೂಜೆಯ ಮೂಲಕ ನೀಡುತ್ತಾನೆ. ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣ ಇದರ ಬಗ್ಗೆ ಉಲ್ಲೇಖಿಸಿದ್ದು, ನಾನು ವರ್ಷದ 12 ತಿಂಗಳಲ್ಲಿ ಮಾರ್ಗಶಿರ ಅಂದರೆ ಧನುರ್ಮಾಸದಲ್ಲಿ ಹೆಚ್ಚು ಪ್ರಕಟಗೊಳ್ಳುತ್ತೇನೆ ಎಂದು ಹೇಳಿದ್ದಾನೆ. ಈ ಕಾರಣಕ್ಕಾಗಿ ಧನುರ್ಮಾಸದಲ್ಲಿ ಋಷಿಮುನಿ ಸಂತರು ತಮ್ಮನ್ನು ಸಂಪೂರ್ಣವಾಗಿ ಭಕ್ತಿಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಧನುರ್ಮಾಸದ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡುವುದರ ಫಲ. ಶಾಸ್ತ್ರದಲ್ಲಿ ಧನುರ್ಮಾಸವನ್ನು ಅತ್ಯಂತ ವಿಶೇಷವೆಂದು ವಿವರಿಸಲಾಗಿದೆ. ಧನುರ್ಮಾಸದ ಸಮಯದಲ್ಲಿ ವಿಷ್ಣು ಭಕ್ತರು ಬ್ರಹ್ಮ ಮುಹೂರ್ತ ಆರಂಭವಾಗುವ ಮುನ್ನ ಎದ್ದು ಶುದ್ಧರಾಗಿ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ವಿಷ್ಣುವಿಗೆ ಪೂಜೆಯನ್ನು ಮಾಡುತ್ತಾರೆ. ಇದು ದಿನದ ಮೊದಲನೇ ಪೂಜೆಯಾಗಿರುತ್ತದೆ. ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆಯು ಸೂರ್ಯೋದಯ ಮುಗಿಯುವುದರೊಳಗೆ ಪೂರ್ಣವಾಗಿರಬೇಕು. ಈ ರೀತಿ ಧನುರ್ಮಾಸದಲ್ಲಿ ಬ್ರಹ್ಮ ಮುಹೂರ್ತದ ವೇಳೆ ದೇವರನ್ನು ಪೂಜೆಯನ್ನು ಮಾಡುವುದರಿಂದ 1000 ವರ್ಷಗಳ ಕಾಲ ಮಾಡಿದ ಪೂಜೆಯ ಫಲವನ್ನು ಒಂದೇ ದಿನದಲ್ಲಿ ಪಡೆದುಕೊಳ್ಳುತ್ತೀರಿ. ಹಾಗೂ ಈ ಪೂಜೆಯನ್ನು ಮಾಡುವ ವ್ಯಕ್ತಿಯು ಕೂಡ ಭಗವಂತನಿಗೆ ತುಂಬಾ ಹತ್ತಿರವಾಗುತ್ತಾನೆ. ಧನುರ್ಮಾಸದಲ್ಲಿ ಸ್ನಾನ. ಈ ಪೂಜೆ ಮಾಡುವ ಮುನ್ನ ಸ್ನಾನ ಮಾಡಿ ಪೂಜೆ ಮಾಡುವುದು ವಾಡಿಕೆ. ಅದರಂತೆ ನೀವು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ವೇಳೆ ಪೂಜೆ ಮಾಡುವುದಕ್ಕಾಗಿ ಸ್ನಾನ ಮಾಡಬೇಕಾಗುತ್ತದೆ. ಧನುರ್ಮಾಸದಲ್ಲಿ ಸ್ನಾನ ಮಾಡುವ ನೀರಿಗೆ ಉಪ್ಪನ್ನು ಬೆರೆಸಿ ಸ್ನಾನ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರೇ ನಿಮಗೆ ಸಂಪತ್ತು ಸಮೃದ್ಧಿಯನ್ನು ಕರುಣಿಸುತ್ತಾರೆ. ಸುಖ, ಶಾಂತಿ, ಅದೃಷ್ಟ ನಿಮ್ಮದಾಗುತ್ತದೆ. ಧನುರ್ಮಾಸದಲ್ಲಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು. ಶಾಸ್ತ್ರದ ಪ್ರಕಾರ ನಾವು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳಲಾಗಿದೆ. ಇದಲ್ಲದೆ ನಮ್ಮ ಹಿರಿಯರು ಕೂಡ ಬಟ್ಟೆ ಇಲ್ಲದೆ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಹೇಳುವುದನ್ನು ನೀವು ಕೇಳಿರಬಹುದು. ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂಬುದರ ಹಿಂದೆ ಒಂದು ಕಥೆಯೂ ಇದೆ. ಈ ಕಥೆಯ ಪ್ರಕಾರ ಒಮ್ಮೆ ಗೋಪಿಯರು ಬೆತ್ತಲೆಯಾಗಿ ಸ್ನಾನ ಮಾಡುತ್ತಿರುವ ಸಮಯದಲ್ಲಿ ಶ್ರೀಕೃಷ್ಣನು ಅವರ ಬಟ್ಟೆಗಳನ್ನು ಅಪಹರಿಸಿಕೊಂಡು ಹೋಗುತ್ತಾನೆ. ಇದನ್ನು ನೋಡಿದ ಗೋಪಿಯರು ಅಸಮಾಧಾನಗೊಂಡರು ಮತ್ತು ಶ್ರೀಕೃಷ್ಣನ ಬಳಿ ತಮ್ಮ ಬಟ್ಟೆಗಳನ್ನು ಹಿಂತಿರುಗಿಸುವಂತೆ ಕೇಳಿಕೊಂಡರು. ನಂತರ ಶ್ರೀಕೃಷ್ಣನು ಎಲ್ಲ ಬಟ್ಟೆಗಳನ್ನು ಅವರಿಗೆ ಹಿಂದಿರುಗಿಸಿ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂದು ಬುದ್ಧಿಯನ್ನು ಹೇಳುತ್ತಾನೆ. ಬೆತ್ತಲೆಯಾಗಿ ಸ್ನಾನ ಮಾಡುವುದು ಎಂದರೆ ನಾವು ಜಲದೇವನಿಗೆ ಅವಮಾನ ಮಾಡುತ್ತಿದ್ದೇವೆ ಎಂದರ್ಥ. ಇದರಿಂದ ನೀವು ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಅದರಲ್ಲೂ ಧನುರ್ಮಾಸದಲ್ಲಿ ನೀವು ಮರೆತು ಕೂಡ ಈ ತಪ್ಪನ್ನು ಮಾಡದಿರಿ. ಗರುಡ ಪುರಾಣದ ಪ್ರಕಾರ ಬೆತ್ತಲೆಯಾಗಿ ಸ್ನಾನ ಮಾಡುವುದರಿಂದ ಪಿತೃದೋಷ ಉಂಟಾಗುತ್ತದೆ ಹಾಗೂ ನಕಾರಾತ್ಮಕ ಶಕ್ತಿ ನಿಮ್ಮ ದೇಹವನ್ನು ಪ್ರವೇಶಿಸುತ್ತದೆ ಎಂದು ಹೇಳಲಾಗಿದೆ. ಈ ನೀರಿನಿಂದ ಸ್ನಾನ ಮಾಡಿ. ಧನುರ್ಮಾಸದಲ್ಲಿ ನೀವು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಅರೆಬಟ್ಟೆ ಧರಿಸಿ ಸ್ನಾನ ಮಾಡಬೇಕು. ಇದರ ನಂತರವೇ ದೇವರ ಪೂಜೆ ಮಾಡಬೇಕು. ಇದಕ್ಕಾಗಿ ನೀವು ಮುಂಜಾನೆ 4ರಿಂದ 5 ಗಂಟೆಯ ಒಳಗೆ ಸ್ನಾನ ಮಾಡಿ ಪೂಜೆಯನ್ನು ಮಾಡುವುದು ಉತ್ತಮ. ಈ ಮಾಸದಲ್ಲಿ ನೀವು ಅತಿಯಾದ ತಣ್ಣೀರಿನಿಂದಲೂ ಬಿಸಿ ನೀರಿನಿಂದಲೂ ಸ್ನಾನ ಮಾಡಬಾರದು. ಬದಲಾಗಿ ಉಗುರು ಬೆಚ್ಚನೆಯ ನೀರಿನಿಂದ ಸ್ನಾನ ಮಾಡಬೇಕು.
ಧನುರ್ಮಾಸದಿನ ಯಾವ ದಿನ ಯಾವ ಸ್ನಾನ? ಧನುರ್ಮಾಸದಲ್ಲಿ ಪ್ರತಿಯೊಂದು ದಿನವೂ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು ಅದರಲ್ಲೂ ಭಾನುವಾರಕ್ಕೆ ಹೆಚ್ಚಿನ ಆದ್ಯತೆ ಇದೆ. ಧನುರ್ಮಾಸದಲ್ಲಿ ಬರುವ ಪ್ರತಿ ಭಾನುವಾರವೂ ಸ್ನಾನ ಮಾಡುವ ನೀರಿಗೆ ಒಂದೆರಡು ಏಲಕ್ಕಿಯನ್ನು ಹಾಕಿ ಸ್ನಾನ ಮಾಡಬೇಕು. ಧನುರ್ಮಾಸ ಭಾನುವಾರದ ಏಲಕ್ಕಿ ನೀರಿಂದ ಸ್ನಾನ ಮಾಡಿದರೆ ಅದು ನಮ್ಮಲ್ಲಿ ನಕಾರಾತ್ಮಕತೆಯನ್ನು ತೊಡೆದು ಹಾಕುತ್ತದೆ. ಧನುರ್ಮಾಸದ ಸೋಮವಾರದಂದು ಗಂಗಾಜಲದಿಂದ ಸ್ನಾನ ಮಾಡಬೇಕು. ಗಂಗಾ ಸ್ನಾನ ಮಾಡುವಾಗ ಗಂಗಾ ಮಾತೆಯನ್ನು ಧ್ಯಾನಿಸಬೇಕು ಹಾಗೂ ಈ ದಿನ ರೋಸ್ ವಾಟರ್ ಬಳಸಿಯೂ ಸ್ನಾನ ಮಾಡಬಹುದು. ಧನುರ್ಮಾಸದ ಮಂಗಳವಾರದಂದು ಸ್ನಾನ ಮಾಡುವ ನೀರಿಗೆ ಅರಿಶಿಣ ಮತ್ತು ಶ್ರೀಗಂಧವನ್ನು ಬೆರೆಸಿ ಸ್ನಾನ ಮಾಡಬೇಕು. ಧನುರ್ಮಾಸದ ಬುಧವಾರದಂದು ಸ್ನಾನ ಮಾಡುವ ನೀರಿಗೆ ಕರ್ಪೂರವನ್ನು ಬೆರೆಸಿ ಸ್ನಾನ ಮಾಡಬೇಕು. ಧನುರ್ಮಾಸದ ಗುರುವಾರದಂದು ಸ್ನಾನ ಮಾಡುವ ನೀರಿಗೆ ಶ್ರೀಗಂಧ ಬೆರೆಸಿ ಸ್ನಾನ ಮಾಡಿ. ಧನುರ್ಮಾಸದ ಶುಕ್ರವಾರ ಸ್ನಾನ ಮಾಡುವ ನೀರಿಗೆ ಗುಲಾಬಿ ದಳಗಳು ಅಥವಾ ಜೇನುತುಪ್ಪ ಸೇರಿಸಿ ಸ್ನಾನ ಮಾಡಿ. ಧನುರ್ಮಾಸದ ಶನಿವಾರದಂದು ದೇಹಕ್ಕೆ ಎಣ್ಣೆಯನ್ನು ಹಚ್ಚಿ ಸ್ನಾನ ಮಾಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.